ನಮ್ಮ ದೇಶದಲ್ಲಿ ಕೆಲವು ರಾಜಕೀಯ ಪಾರ್ಟಿಗಳು, ಕೆಲವು ಆಲ್ಮೋಸ್ಟ್ ಎಲ್ಲಾ ರಾಜಕೀಯ ಪಾರ್ಟಿಗಳು ಇರ್ಬೋದು, ಬಟ್ ಇವತ್ತು ಒಂದು ಉದಾಹರಣೆ, ಒಂದು ರಾಜಕೀಯ ಪಾರ್ಟಿ ಬಗ್ಗೆ. ಇವರು ಪ್ರಜೆಗಳನ್ನು ದೇಶದ ಬಹುಮುಖ್ಯವಾದ ಪ್ರಾಮುಖ್ಯವಾದ ದಿನಗಳನ್ನು ಯಾವ ತರ ದುರ್ಬಳಕೆ ಮಾಡ್ಕೊಂತ ಇದಾರೆ ನೋಡಿ. ಸೊ ಇವರು ಗಣತಂತ್ರೋತ್ಸವ ದಿನ. ಸೊ ಗಣತಂತ್ರೋತ್ಸವ ದಿನ ಅಂದ್ರೆ ನಮ್ಮ ರಾಜ್ಯಾಂಗ, ನಮ್ಮ ಸಂವಿಧಾನವನ್ನು ಜಾರಿ ಮಾಡಿರುವ ದಿನ. ಇದನ್ನು ರಚಿಸಿದವರು, ಬರೆದವರು, ಸೊ ಇದನ್ನು ಫಾರ್ಮೇಶನ್ ಮಾಡಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ನೀವು ಇಂಥ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಂದ್ರೆ ಅವ್ರ ಫೋಟೋ ದೊಡ್ಡದಾಗಿರ್ಬೇಕು, ಅವ್ರ ಫೋಟೋ ಬಗ್ಗೆ ನೀವು ಇಂಪಾರ್ಟೆನ್ಸ್ ಇರಬೇಕು. ಸೊ ಇಂಥ ಮಹಾನ್ ವ್ಯಕ್ತಿ, ರಾಜ್ಯಾಂಗವನ್ನು ರಚಿಸಿರುವ ವ್ಯಕ್ತಿ ಜಾರಿಗೆ ತಂದಿರುವ ದಿನನೂ ಇದೆ, ಜನವರಿ 26. ಇಂಥ ದಿನದಂದು ಪಾರ್ಟಿ ಆಫೀಸ್ಗಳಲ್ಲಿ ದಿನದ ಆಚರಣೆ ಮಾಡ್ತಾರೆ, ಬಟ್ ಅವ್ರ ಫೋಟೋ ಇರಲ್ಲ. ಎಂಥ ದುಸ್ಥಿತಿ ನೋಡಿದ್ರ. ಸೊ ನಿಮ್ಗೆ ಈಗ್ಲಾದ್ರೂ ಅರ್ಥ ಮಾಡ್ಬೇಕು, ರಾಜಕಾರಣಿಗಳು ಈ ತರ ನಮ್ಮ ಸ್ವಾತಂತ್ರ್ಯ ದಿನೋತ್ಸವ ಆಗಿರ್ಬೋದು, ಗಣತಂತ್ರೋತ್ಸವ ದಿನ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಯಾವುದೇ ದಿನ ಆಗಿರ್ಬೋದು, ಸೊ ಇದನ್ನ ಯಾವ ತರ ಬಳಕೆ ಮಾಡ್ಕೊಂತಾರೆ ಅಂತ ಅವ್ರ ಸ್ವಾರ್ಥಕ್ಕೆ. ಸೊ ನಿಜವಾಗ್ಲೂ ಅವ್ರು ಈ ದಿನಕ್ಕೆ ಪ್ರಾಮುಖ್ಯತೆ ಕೊಡೋರಾದ್ರೆ ನಮ್ಮ ಮಹಾನ್ ಅಂಬೇಡ್ಕರ್ ಅವರ ಫೋಟೋ ಇರ್ಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಸೊ ನಿಜವಾಗ್ಲೂ ಪ್ರಾಮುಖ್ಯತೆ ಕೊಡೋದಾದ್ರೆ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅವ್ರ ಫೋಟೋ ಇರ್ಬೇಕಾಗಿತ್ತು. ಸೊ ಬಟ್ ಅದೇನು ಇಲ್ದೆ, ಸೊ ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂದ್ರೆ ಪ್ರಜೆಗಳಿಗೆ, ಸಾಮಾನ್ಯರಿಗೆ ಎಲ್ಲಾನು, ಸೊ ಈಗ ನೋಡಿ ಇವರೆಲ್ಲ ಉಚ್ಕೊಂಡ್ಬಿಟ್ಟಿದ್ದಾರೆ. ಎಲ್ರಿಗೂ ಏನ್ ಅನ್ಸುತ್ತೆ? ಸೊ ಇವ್ರ ಪಾರ್ಟಿ ಪ್ರಮೋಷನ್, ಇವ್ರ ಪರ್ಸನಲ್ ಬ್ರಾಂಡಿಂಗ್ ಪ್ರಮೋಷನ್, ಇವ್ರ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕೋಸ್ಕರ ಮಾತ್ರನೇ ಈ ತರ ಆಚರಣೆಗಳು ಮಾಡ್ತಾರೆ ಅಂತ ಅನ್ಸುತ್ತೆ. ಅವ್ರಿಗೆ ನಿಜವಾಗ್ಲೂ ಅದ್ರ ಬಗ್ಗೆ ಅವಗಾಹನನೂ ಇಲ್ಲ ಅಂತ ಅನ್ಸುತ್ತೆ.